ಫ್ರೆಂಡ್ಸ್, ಇವತ್ತು ನಾವು ಪರಿಸರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ವಿಶ್ವ ಪರಿಸರ ದಿನಾಚರಣೆ ತಮಗೆಲ್ಲ ಗೊತ್ತಿದೆ. ಸೊ ಈ ದಿನ ಕೇವಲ ಸಾಂಕೇತಿಕವಾಗಿರದೆ ನಾವು ವರ್ಷ ಪೂರ್ತಿ ಏನು ನಮ್ಮ ಮಳೆಗಾಲದಲ್ಲಿ ಹಸಿರು ಸಸಿಗಳನ್ನು ನೆಡ್ತಾ ಇದ್ದೀವಿ, ಅದಕ್ಕೆ ಒಂದು ಸಾಂಕೇತಿಕವಾಗಿ ಇಲ್ಲಿ 1 ಎಕರೆ ಜಾಗದಲ್ಲಿ ಸುಮಾರು 10,000 ಸಸಿಗಳನ್ನು ನೆಡ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಕಾಲೇಜಲ್ಲಿ ಆಯೋಜನೆ ಮಾಡಿದ್ದು ತುಂಬಾ ಸಂತೋಷವಾದಂತಹ ಒಂದು ವಿಚಾರ. ಯಾಕಂದ್ರೆ ನೋಡಿ, ನಾವೊಂದು ಸ್ಟಡಿ ಪ್ರಕಾರ ಸರ್, ಲಾಸ್ಟ್ 10 years ನಮ್ಮ ಬಳ್ಳಾರಿ ತಾಲೂಕಲ್ಲಿ ಏನು ಟೆಂಪರೇಚರ್ ಇತ್ತು, ಈಗ ನಮಗೆ ಈ ವರ್ಷ ಮತ್ತೆ ಕಳೆದ ವರ್ಷ ನಮ್ಮ ಅನುಭವಕ್ಕೆ ಬಂದಂತೆ ಬೇಸಿಗೆ ಕಾಲ ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತೆ. ಸೊ ನಾವು ನಾವು ಅದನ್ನು ಸ್ಟಡಿನೂ ಮಾಡ್ತಾ ಇದೀವಿ. ಅಂದ್ರೆ ಟೆಂಪರೇಚರ್ ಸಮೇತ ಸ್ವಲ್ಪ ಕಡಿಮೆ ಆಗ್ತದೆ. ಬಿಕಾಸ್ ನಮ್ಮ ಸಿಟಿಯಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನು ನಾಟಿ ಮಾಡ್ತಾ ಇದ್ದೀವಿ. ಸೊ ಈ ವರ್ಷನೂ ಸಮೇತ ನಾವು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಕಳೆದ 2 years ಇಂದ ಮತ್ತು ಈ ವರ್ಷ ಬೇರೆ ಬೇರೆ ಯೋಜನೆಗಳಲ್ಲಿ ಸಾಕಷ್ಟು ಸಂಖ್ಯೆಯ ಪ್ಲಾಂಟೇಶನ್ಗಳನ್ನ ಮಾಡಲಿಕ್ಕೆ ಮೊನ್ನೆ ಶಾಸಕ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಸೊ ಅದರಿಂದ ಆ ನಿಟ್ಟಿನಲ್ಲಿ ನಮ್ಮ ಏನು ಟೆಂಪರೇಚರ್ ಇದೆ, ಗ್ಲೋಬಲ್ ವಾರ್ಮಿಂಗ್ ಏನಿದೆ, ಅದು ಕಡಿಮೆ ಮಾಡೋ ನಿಟ್ಟಿನಲ್ಲಿ ನೋಡ್ತಾ ಇದ್ದೀವಿ. ನೀವು ನೋಡ್ಬೋದು, ಶಿವಮೊಗ್ಗ ಧಾರವಾಡದಲ್ಲಿ ಟೆಂಪರೇಚರ್ ಬಹಳ ಕಡಿಮೆ ಇರ್ತಾ ಇತ್ತು. ಈಗ ಅಲ್ಲೆಲ್ಲ ರೋಡ್ ವೈಡ್ನಿಂಗ್ ಮತ್ತೊಂದು ಮಾಡಿ ದೊಡ್ಡ ಮರಗಳು ಕಟ್ಟಿಂಗ್ ಆಗಿ ಟೆಂಪರೇಚರ್ ಪ್ರಮಾಣ ಜಾಸ್ತಿ ಆಗ್ತದೆ. ಇಲ್ಲಿ ನಾವು ಲಾಸ್ಟ್ 10 years ಮಾಡಿದ ರಿಸಲ್ಟ್ ಈಗ ಗೊತ್ತಾಗ್ತದೆ. ಅಂದ್ರೆ ಈಗ ಏನ್ ಪ್ಲಾಂಟಿಂಗ್ ಮಾಡಿದೀವಿ, ಇಮಿಡಿಯೇಟ್ ರಿಸಲ್ಟ್ ಗೊತ್ತಾಗಲ್ಲ. ಈ ಒಂದು ಜಾಗದಲ್ಲಿ ಈಗ ಏನ್ ಪಾರ್ಕ್ ಮಾಡಿ 1 ಎಕರೆ ಮಾಡಿ ಈಗ ಏನ್ ಮಾಡ್ತಾ ಇದ್ದಾರೆ, ಇದರ ಎಫೆಕ್ಟ್ ನೆಕ್ಸ್ಟ್ 2-3 ವರ್ಷಕ್ಕೆ ಇದು ಗೊತ್ತಾಗುತ್ತೆ. ಬಟ್ 10 yearsಗೆ ಇದು ಮಾಡಿದ್ದು ಯಾರಪ್ಪ ಅಂತಕ್ಕಂಥದ್ದು ಏನು ಮಕ್ಕಳು ಕಾಲೇಜು ಮಕ್ಕಳು ಶಾಸಕ ಪ್ರಾಧ್ಯಾಪಕರು ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. ಇದೊಂದು ಬ್ಯೂಟಿಫುಲ್ ಕ್ಯಾಂಪಸ್ ಆಗ್ಲಿಕ್ಕೆ 100% ಆಗ್ತದೆ ಅಂತ ನಾನು ಆಶಿಸ್ತೇನೆ. ಸೊ ಅದೇ ರೀತಿ ನಮ್ಮ ಇಲಾಖೆ ವತಿಯಿಂದ ತಮಗೆ ಕೆಲವೊಂದು ಕಾರ್ಯಕ್ರಮ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತಿನ ದಿವಸ ಪರಿಸರ ಈ ಗಿಡಗಳನ್ನ ಹಾಕತಕ್ಕಂಥ ಪ್ರಾಮುಖ್ಯತೆ ಎಷ್ಟು ಮುಖ್ಯ ಇದೆ ಅಂದ್ರೆ, ನಾಟ್ ಓನ್ಲಿ ನಾವು ಗೌರ್ಮೆಂಟ್ ಲ್ಯಾಂಡಲ್ಲಿ ಅಷ್ಟೇ ಹಾಕ್ಲಿಕ್ಕೆ ಆಗೋದಿಲ್ಲ. ನಮ್ಮ ರೈತರ ಜಮೀನುಗಳಿದಾವೆ, ಸೊ ನಮ್ಮ ಮನೆ ಮುಂದೆ ಏನಿದೆ, ಸೊ ಎಲ್ಲ ಕಡೆ ನಾವು ಪ್ಲಾಂಟೇಶನ್ ಮಾಡಿದ್ರೆ ಮಾತ್ರ ನಮ್ಮ ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ಟೋಟಲ್ 33% ಆಫ್ ದಿ ಲ್ಯಾಂಡ್ ಫಾರೆಸ್ಟ್ ಆಗಿದ್ರೆ ಮಾತ್ರ ನಮಗೆ ಬ್ಯಾಲೆನ್ಸ್ಡ್ ಒಂದು ಇದು ಇರುತ್ತೆ ಅಂತ ಹೇಳಿ ಒಂದು ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು 21-22% ಅಲ್ಲಿ ಇದ್ದೀವಿ. ಸೊ 33% ನಾವು ಸಾಧಿಸಬೇಕು ಅಂತ ಹೇಳಿದ್ರೆ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲೂ ಸಮೇತ ಬಾರ್ಡರ್ಗಳಲ್ಲಿ ನಾವು ಗಿಡಗಳನ್ನು ಹಾಕೋದ್ರ ಮುಖಾಂತರ ನಮ್ಮ ಮನೆ ಮುಂದೆ, ನಮ್ಮ ಶಾಲೆ ಕಾಲೇಜುಗಳು ಆವರಣಗಳಲ್ಲಿ ನಾವು ಸಸಿಗಳನ್ನು ನಾಟಿ ಮಾಡಿ ಅದನ್ನೇ ಪೋಷಣೆ ಮಾಡಬೇಕು. ನಾವು ಸಾಕಷ್ಟು ಇದನ್ನು ನೋಡ್ತಾ ಇದ್ದೀವಿ, ಬರ್ತ್ಡೇಗಳಲ್ಲಿ ಮತ್ತೊಂದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಗಿಡಗಳನ್ನು ಮಾಡಿ ಸೆಲ್ಫಿಯನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಅದ್ರ ಜೊತೆಗೆ ಅಭಿಯಾನ ಏನಾಗಬೇಕಪ್ಪ ಅಂದ್ರೆ, ಈ ವರ್ಷ ಬರ್ತ್ಡೇ ಮಾಡಿದ ಗಿಡ ಈ ತರ ಇತ್ತು, ನೆಕ್ಸ್ಟ್ ಇಯರ್ ಆ ಗಿಡ ಏನ್ ಬೆಳೆದಿದೆ ಅಂದ್ರೆ ಆ ಗಿಡನ ಉಳಿಸುವಂತ ಒಂದು ಇದನ್ನ ಮಾಡ್ಬೇಕು. ಜಸ್ಟ್ ನಾವು ಈ ವರ್ಷ ನಾಟಿ ಮಾಡೋದ್ರ ಜೊತೆಗೆ ನೆಕ್ಸ್ಟ್ ಇಯರ್ ಆ ಗಿಡದ ಜೊತೆಗೆ ನಾವು ಸೆಲ್ಫಿ ಆಗ್ಲಿ ಮತ್ತೊಂದಾಗ್ಲಿ ಅಂದ್ರೆ ಆ ಗಿಡನ ಪೋಷಣೆ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಆ ತರ ಕಾನ್ಸೆಪ್ಟ್ ಬರಬೇಕು. ಆ ತರ ಎಲ್ಲ ಮಾಡ್ತಾರೆ, ಸಾಕಷ್ಟು ಅವೇರ್ನೆಸ್ ಆಗಿದೆ. ನಮ್ಮ ಬಳ್ಳಾರಿ ಸಿಟಿಯಲ್ಲೂ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚು ಸಸಿಗಳನ್ನ ನೆಡ್ತಾ ಇದ್ದಾರೆ. ಸೊ ಇದು ಒಂದು ಒಳ್ಳೆ ಆಶಾ ಬೆಳವಣಿಗೆ ಅಂತ ಹೇಳ್ತಾ ತಮಗೆಲ್ಲರಿಗೂ ನಾನು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. There are 2 reasons. One is there is an association, ನಿಮ್ಗೆ ಗೊತ್ತಿರಬೇಕು, ಟಚ್ ಫಾರ್ ಲೈಫ್ ಅಂತ ಹೇಳಿ. ಆ ಅಸೋಸಿಯೇಷನ್ ಇಂದ ತುಂಬಾ ಕಾರ್ಯಕ್ರಮಗಳು ಮಾಡ್ತಾರೆ. ಆಲ್ಮೋಸ್ಟ್ ನನಗೆ ಗೊತ್ತಿದ್ದಂಗೆ ಒಂದು 15 ವರ್ಷದಿಂದ RYM ಇಂಜಿನಿಯರಿಂಗ್ ಕಾಲೇಜ್ಗೆ ಯಾವುದೇ ಒಂದು ಕಾರಣಕ್ಕೆ ಅವ್ರು ಡೊನೇಷನ್ ಕೊಡ್ತಾನೆ ಇರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಡೊನೇಟಿಂಗ್ ಆಲ್ ದಿ ಟೈಮ್ಸ್. ನಮಗೆ ಅವ್ರ ಮನೆಯಲ್ಲಿ ಇನ್ನೊಬ್ಬ ಈಗ ತಾನೇ MLA ಸರ್ ಹೇಳಿದ್ರು ಅವ್ರ ಅಣ್ಣ ಇದ್ದಾನೆ ಅಂತೇಳಿ. ಅವ್ರ ಅಣ್ಣ ನಮ್ಮ ಅಲ್ಯೂಮಿನೈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದವರು. ಏನೇ ಕೆಲಸ ಇರಲಿ ಅವ್ರ ಅಣ್ಣನ ಥ್ರೂ ಹೋಗ್ಬಿಟ್ರೆ ಆಯ್ತು ನಮಗೆ. ಹಾಗಾಗಿ ಸರ್ ಯಾವುದು ನೋ ಅನ್ನಲ್ಲ. ಸರ್, ಆನ್ ಬಿಹಾಫ್ ಆಫ್ ಸಂಘ ಅಂಡ್ ಆನ್ ಬಿಹಾಫ್ ಆಫ್ ಪ್ರಿನ್ಸಿಪಲ್ ಆಫೀಸ್, ಥ್ಯಾಂಕ್ ಯು ಫಾರ್ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.